ಆಗಿರೋದ್ರಿಂದ ಅವ್ರನ್ನ ಸ್ಕ್ರೀನಲ್ಲಿ ನೋಡಲಿ ಅನ್ನೋ ಉದ್ದೇಶದಿಂದ ಮಾತ್ರ ಮುಂಚೆ ಮೇಡಮು ಯೋಗಿ ನಾನು ಮತ್ತು ವಿವೇಕ್ ಮಾಡಬೇಕು ಅಂದ್ಕೊಂಡಿದ್ದು. ವಿವೇಕ್ ಅವರು ಸಿನಿಮಾದ ಕೆಲಸ ಬ್ಯುಸಿ ಇರೋದ್ರಿಂದ ಇಂಟರ್ವ್ಯೂಸ್ ಮಾಡೋಕ್ಕಾಗಲ್ಲ. ಬಟ್ ಅದು ಎಲ್ಲ ಟೀಮು ಜೊತೆಗೆ ಕೂತ್ಕೊಂಡು ಡಿಸೈಡ್ ಮಾಡಿದ್ದೆ ಹೀರೋ ಹೀರೋಯಿನ್ನ ಫಸ್ಟ್ ಸ್ಕ್ರೀನಲ್ಲಿ ನೋಡಲಿ, ಸಂಚಿತ್ ಅವ್ರನ್ನ ಸ್ಕ್ರೀನಲ್ಲಿ ಪರಿಚಯ ನೋಡಿ, ಆಮೇಲೆ ನಿಮಗೂ ತುಂಬ ಕ್ವೆಶನ್ಸ್ ಇರುತ್ತೆ. ಮುಂಚೆ ಪಿಕ್ಚರ್ ನೋಡಿದಾಗ ಕ್ವೆಶನ್ಸ್ಗಳಿಂದ ಪಿಕ್ಚರ್ ನೋಡಿ ಇನ್ನೂ ಜಾಸ್ತಿ ಕೇಳ್ಬೋದು ಅಂತ ಒಂದೇ ಉದ್ದೇಶದಿಂದ ರಿಲೀಸ್ ಆದ್ಮೇಲೆ ಅವ್ರನ್ನ ಪಬ್ಲಿಸಿಟಿ ಕಳಿಸ್ಬೇಕು ಅನ್ನೋದನ್ನ ಒಂದು ಐಡಿಯಾ ಮಾಡಿದ್ವಿ. ಸರ್ ರಮೇಶ್ ಸರ್, ಒಂದು ಗಂಟೆ ಹಿಂದೆ ನಾವು ದುರಂತ ಸಿನಿಮಾ ನೋಡಿದಾಗ 4-5 ಗಂಟೆ ಸಿನಿಮಾ ತೋರಿಸಿ ಅಲ್ಲೂ ಜನ ಹಿಡಿದಿರ್ಬೋದು ಅನ್ನೋದು ಕ್ಲಾರಿಟಿ ಬಂದಿತ್ತು. ಹೇಗೇನ್ ಕೇವಲ 1.5 ಗಂಟೆ ಕೂಡ ಅಷ್ಟು ಸ್ಪೀಡಾಗಿ ಕಥೆ ಹೇಳ್ಬೋದು ಅಂತೇಳಿ ಮ್ಯಾನುಫ್ಯಾಕ್ಚರ್ ತಗೊಂಡು ಮಾಡಿರೋದು. ಸೊ ಟೈಮು ಇಂಪಾರ್ಟೆಂಟ್ ಆಗಲ್ಲ ಅಂತ ಅನಿಸಿಲ್ಲ. ಅದೇ ಸರ್, ಟೈಮು ಇಂಪಾರ್ಟೆಂಟ್ ಆಗಲ್ಲ ಅನ್ನೋದನ್ನ ಪ್ರೂವ್ ಆಯ್ತಲ್ಲ ಅನ್ನೋದು ಸರ್. ಈಗ ನನ್ನ ಪ್ರಕಾರ ಪ್ರೂವ್ ಆಯಿತು ಸರ್. ಟೈಮಿಂಗ್ ನೀವೆರಡೆ ದುರಂತ ಒಂದು 4 hours ನೋಡಿ ಅದನ್ನು ಹಿಟ್ ಮಾಡಿಸೋದಾಗಿದೆ. 1.5 hours ಸ್ಟಿಲ್ ಓಕೆ. ಆ ಕತೆ ಎಷ್ಟು ಬೇಕೋ ಅಷ್ಟು ಹೇಳಿದ್ವಿ ಸರ್. ಆಮೇಲೆ ಇವತ್ತಿನ ಇದಕ್ಕೆ ನಿಮ್ಮದು ಫಸ್ಟ್ ಸಿನಿಮಾ ಒಂದು ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಅಥವಾ ಈ ತಂದೆ ಮಕ್ಕಳು ಈ ಥರ ಒಂದು ಪ್ಯೂರ್ ಫ್ಯಾಮಿಲಿ ಸಿನಿಮಾ ಅಲ್ಲದೆ ಈ ಥರ ಡ್ರಗ್ಸು ಗಂಜಾ ಈ ಥರ ಫಸ್ಟ್ ಸಿನಿಮಾದಲ್ಲಿ ಬೆಡ್ಲದಾಗಿ ಎಂಟ್ರಿ ಕೊಟ್ಟಿರೋದು ಫ್ಯಾಮಿಲಿ ಆಡಿಯನ್ಸ್ಗೆ ರೀಚ್ ಆಗೋದು ಸ್ವಲ್ಪ ಕಷ್ಟ ಆಗುತ್ತೆ ಅನ್ನೋದು ಸರ್. ಸಿನಿಮಾ 1 ಗಂಟೆ ತುಂಬ ಎನರ್ಜೆಟಿಕ್ ಆಗಿದೆ, ಎಂಜಾಯ್ ಮಾಡಿದ್ದೀವಿ ಕೂಡ ನಾವು. ಬಟ್ ಫ್ಯಾಮಿಲಿ ಆಡಿಯನ್ಸ್ಗೆ ಹೆಂಗೆ ರೀಚ್ ಆಗೋಕ್ಕಾಗುತ್ತೆ? ನನಗೆ ಫಸ್ಟು ಅದ್ರ ಟು ಬಿ ಆನೆಸ್ಟ್ ನಾನು ಅದ್ರ ಬಗ್ಗೆ ಯೋಚನೆ ಮಾಡಿದ್ದೆ ಸರ್. ನನಗೆ ಅಲ್ಲಿ ಕೊಟ್ಟಿರೋ ಪಾತ್ರ ಬಗ್ಗೆ ನನಗೆ ನಿಜವಾಗ್ಲೂ ನನಗೆ ಅದು ಇಷ್ಟ ಆಗಿದೆ. ನನಗೆ ಪಚ್ಚ ಅನ್ನೋ ಕ್ಯಾರೆಕ್ಟರ್ ಇಷ್ಟ ಆಯಿತು. ಆ್ಯಂಡ್ ಎಸ್ ಇಟ್ ಇಸ್ ಅ ಗುಡ್ ವ್ಯಾಲಿಡ್ ಪಾಯಿಂಟ್ ಫ್ಯಾಮಿಲಿ ಆಡಿಯನ್ಸ್. ಬಟ್ ಆಲ್ಸೋ ಅಟ್ ದ ಸೇಮ್ ಟೈಮ್ ಒಬ್ಬ ಹೊಸೊಬ್ಬ ಆಸ್ ಎ ಯಂಗ್ಸ್ಟರ್ ಕಮಿಂಗ್ ಇನ್ ನನಗೆ ಆ ಒಂದು ಬ್ಯಾಕ್ ಆಫ್ ದ ಮೈಂಡ್ ಆ ಒಂದು ರೆಸ್ಪಾನ್ಸಿಬಿಲಿಟಿ ಏನಾದರೂ ಹೊಸದಾಗಿ ಮಾಡೋಣ, ಏನಾದರೂ ಡಿಫ್ರೆಂಟ್ ಆಗಿ ಮಾಡೋಣ, ಏನಾದರೂ ಒಂದು ವಿಭಿನ್ನತೆ ಇರಬೇಕು ಆ ಕ್ಯಾರೆಕ್ಟರ್ ಅಂತ ಹೇಳಿದ್ರೆ ನನಗೆ ಅದೇ ಕಲಿತು ಈ ಸಿನಿಮಾದಲ್ಲಿ. ಸೊ ದಟ್ ಇಸ್ ದ ಮೇನ್ ರೀಸನ್ ಸರ್. ಸಂಚಿತ್ ಅವರೇ, ನಿಮಗೆ ಕಂಗ್ರಾಚುಲೇಷನ್ ಬಂದಿದೆ. ಎಲ್ಲೂ ಅನ್ನಿಸ್ತಾ ಇಲ್ಲ ಹೊಸ ಆಕ್ಟರ್ ಅಂತ ನೀವು ಅಷ್ಟು ನೀಟಾಗಿ ಮಾಡಿದ್ದೀರಾ ಸಿನಿಮಾದಲ್ಲಿ. ಬಟ್ ಒಂದು ಡೌಟ್ ಇತ್ತು ಅಂದರೆ ಸಿನಿಮಾದಲ್ಲಿ ರೊಮ್ಯಾಂಟಿಕ್ ಸೀನ್ ಕೂಡ ಇದೆ, ಅಳೋ ಸೀನ್ ಕೂಡ ಇದೆ. ಸೊ ಕ್ಯಾರಿ ಮಾಡೋದು ಯಾವ್ದು ಕಷ್ಟ ಆಯಿತು ನಿಮಗೆ? ನನಗೆ ಎರಡು ತುಂಬ ನ್ಯಾಚುರಲ್ ಬಂತು. ಈಸಿ ಅನಿಸ್ತಾ? ಈಸಿ ಅಂತ ಅದು ಗೊತ್ತಿಲ್ಲ ನನಗೆ. ಕಾಣಿಸಿ ಅಂದರೆ ಇಲ್ಲ ತುಂಬ ಸುಲಭ ಮಾಡಿರ್ತಾರೆ ನನಗೆ ಖಂಡಿತವಾಗ್ಲೂ ಹೇಳೋಕ್ಕಾಗಲ್ಲ. ಅದ್ರದ್ದು ಅಷ್ಟೇ ಕಷ್ಟ ಇತ್ತು. ಅಂದರೆ ಆ ಒಂದು ಮೆಂಟಲ್ ಪ್ರಾಸೆಸ್ ಇದೆ ಮುಂದೆ. ಆ್ಯಂಡ್ ಆಸ್ ಎ ನ್ಯೂ ಕಮರ್ ನಾನು ಇನ್ನೂ ಡಿಸ್ಕವರ್ ಮಾಡ್ತಾ ಇದ್ದೀನಿ ಅದು ಹೆಂಗೆ ಏನು ಅಂತ ಸೆಟ್ಟಲ್ಲಿ ಇದ್ದಾಗ ಹೆಂಗೆ ಕ್ಯಾಮ್ರಾದಿಂದ ಬಂದಾಗ ಹೆಂಗೆ ಆದರೆ ಹೆಂಗೆ ಇಮೋಟ್ ಮಾಡಬೇಕಂತ ನಾನು ಇನ್ನೂ ತಿಳ್ಕೊತಾ ಇದ್ದೀನಿ. ಬಟ್ ಒಂದು ಓವರ್ ಆಲ್ ಪ್ರಾಸೆಸ್ ಆಗಿ ಐ ಥಿಂಕ್ ನನ್ನ ಟೀಮ್ ನನಗೆ ತುಂಬಾ ಹೆಲ್ಪ್ ಮಾಡಿದ್ದಾರೆ. ನನ್ನ ಕೋಸ್ಟರ್ಸ್ ತುಂಬಾ ಹೆಲ್ಪ್ ಮಾಡಿದ್ದಾರೆ. ಸೊ ಗೊತ್ತಿಲ್ಲ ನನಗೆ ಆ್ಯಕ್ಚುಲಿ ಆ ಒಂದು 5 ಸೆಕೆಂಡ್ ಆಗಿರ್ಬೋದು, 1 ಮಿನಿಟ್ ಶಾರ್ಟ್ ಆಗಿರ್ಬೋದು, ನನಗೆ ಇವತ್ತು ಕೇಳಿದ್ರೆ ನನಗೆ ನಿಜವಾಗ್ಲೂ ಅಲ್ಲಿ ಏನು ನಡೀತಾ ಅಂತ ನನಗೂ ಗೊತ್ತಿಲ್ಲ, ಹೇಳೋಕ್ಕೂ ಆಗಲ್ಲ. ಅದಕ್ಕೆ ಯಾವಾಗ ನನಗೆ ಗೊತ್ತಾಗುತ್ತೋ ಅವತ್ತು ನನ್ನ ಆ್ಯಕ್ಟಿಂಗ್ ಇಂಪ್ರೂವ್ ಅನಿಸುತ್ತೆ. ಆ್ಯಂಡ್ ಇಟ್ಸ್ ನೈಸ್. ನನಗೆ ಆ ಒಂದು ಬಿಟ್ವೀನ್ ಕಟ್ ಆ್ಯಂಡ್ ಬಿಟ್ವೀನ್ ಆ್ಯಕ್ಷನ್ ಒಂದು ಕಡಿಮೆ ಒಂದು ಮನಸ್ಥಿತಿ ಇದೆ. ಐ ಥಿಂಕ್ ಇಟ್ಸ್ ನೈಸ್ ಟು ಜಸ್ಟ್ ಬಿ ದೇರ್. ಆ್ಯಂಡ್ ನಮ್ಗೆ ಏನಿದ್ರು ನಮ್ಮ ಲೈಫ್ ಪ್ರಾಸೆಸಸ್ ಅದನ್ನು ಯೋಚನೆ ಮಾಡಿ ನಮಗೆ ಕರ್ಕೊಂಡು ಹೋಗುತ್ತೆ. ಸೊ ಐ ಜಸ್ಟ್ ಟ್ರಸ್ಟ್ ದ ಪ್ರಾಸೆಸ್. ಚರಣ್ ಸರ್, ನಿಮಗೆ ಪ್ರತಿ ಸಿನಿಮಾದಲ್ಲಿ ಏನೋ ಒಂದು ಮ್ಯಾಜಿಕ್ ಮಾಡ್ತೀರಾ. ಈ ಸಿನಿಮಾದಲ್ಲಿ ಹಳೆ ಹಾಡನ್ನ ಮತ್ತೆ ರೀಕ್ರಿಯೇಟ್ ಮಾಡುವಂತ ಒಂದು ಸಿಚುವೇಶನ್ ಇರುತ್ತೆ. ಅದನ್ನು ಯಾವ ತರ ಹ್ಯಾಂಡಲ್ ಮಾಡಿದ್ರಿ? ಅಂದ್ರೆ ಅದು ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಇಂದ ಒಂದು ಐಡಿಯಾ ಇತ್ತು, ರಿಲೀಸ್ ಮಾಡಿದ್ವಿ. ಸೊ ಅದೇ ಫಿಲ್ಮ್ ಮ್ಯೂಸಿಕ್ ಅಂದ್ರೆ ಇಟ್ಸ್ ಕೊಲಾಬ್ರೇಷನ್, ಎಲ್ಲರ ಐಡಿಯಾಸ್ ಇರುತ್ತೆ. ಸೊ ಅದನ್ನ ನಾನು ಟ್ರಾನ್ಸ್ಲೇಟ್ ಮಾಡಬೇಕಾಗುತ್ತೆ. ಬಟ್ ಈ ಒಂದು ಪಾಯಿಂಟ್ ಅದೇ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ಗೆ ಆ ಕ್ರೆಡಿಟ್ ಹೋಗುತ್ತೆ. ಅಂದ್ರೆ ಮತ್ತೆ ರೀಕ್ರಿಯೇಟ್ ಮಾಡೋದು ಏನಾದ್ರು ಚಾಲೆಂಜಸ್ ಆಗಿದೆ? ಯಾಕಂದ್ರೆ ಆವಾಗಲೇ ಅದು ಟ್ರೆಂಡ್ ಕ್ರಿಯೇಟ್ ಮಾಡಿರೋದು. ಸೊ ಈಗ ಮತ್ತೆ ಅದನ್ನ ಜನರಿಗೆ ತೋರಿಸ್ಬೇಕು, ಅದನ್ನ ಕನೆಕ್ಟ್ ಮಾಡಿಸ್ಬೇಕು ಅಂದಾಗ ಏನಾದ್ರು ನಿಮಗೆ ಚಾಲೆಂಜಸ್ ಆಗಿದೆ? ಇಟ್ ಇಸ್ ವೆರಿ ಕ್ಲಿಯರ್. ಅಂದ್ರೆ ಆವಾಗ ಅದರ ಸೋಲ್ ಹಾಗೆ ರಿಟೈನ್ ಮಾಡ್ಬೇಕಂತ ಇತ್ತು. ದಟ್ ವಾಸ್ ವೆರಿ ಕ್ಲಿಯರ್. ಸಂಚಿತ್ ಅವರೇ,
ಸೂಪರ್ ಆ್ಯಕ್ಟಿಂಗು, ಮೆಚ್ಯೂರ್ಡ್ ಆ್ಯಕ್ಟಿಂಗು ಸಖತ್ತಾಗಿತ್ತು. ಬಟ್ ಒಂದೇನು ಅಂತಂದರೆ ನಿಮ್ಮ ಆ್ಯಕ್ಟಿಂಗಲ್ಲಿ ನಾವು ಸುದೀಪ್ ಸರ್ನ ಕಾಣ್ತಾ ಇದ್ವಿ. ನಿಮ್ಮ ಮ್ಯಾನರಿಸಮ್ ಎಲ್ಲ ಸೇಮ್ ಇತ್ತು, ವಾಯ್ಸು ಸೇಮ್ ಇತ್ತು, ಬಟ್ ವಾಯ್ಸ್ ನ್ಯಾಚುರಲ್ ಬಿಡಿ, ಏನು ಮಾಡೋದಕ್ಕಾಗೋದಿಲ್ಲ. ಸೊ ನ್ಯಾಚುರಲಾಗಿ ಬಂದಿರೋದು. ಸೊ ಸುದೀಪ್ ಸರೇ ನಿಮ್ಮ ಬ್ರದರ್ ಥರ ಇದ್ದಾರೆ, ಮಾವನ್ ಥರನೂ ಇಲ್ಲ. ಸೊ ಯಾಕೆ ಆ್ಯಕ್ಟಿಂಗು ಸೇಮ್ ಇತ್ತು, ಅದು ನಿಮಗೆ ಪ್ಲಸ್ ಆಗುತ್ತಾ ಮೈನಸ್ ಆಗುತ್ತಾ ಅಂತ ನಿಮ್ಗೆ ಏನು ಅನಿಸುತ್ತೆ ಅಂತ? ನನಗೆ ಖಂಡಿತ ಒಂದು ಪ್ಲಸ್ ಆಗುತ್ತೆ ಅನ್ಸುತ್ತೆ ಅದರಿಂದ. ಬಟ್ ನಾವೆಲ್ಲರೂ ಅದನ್ನೇ ಫೋಕಸ್ ಮಾಡಿ ಇಲ್ಲ ಹಿಂಗೆ ಮಾಡಬೇಕು ಅಥವಾ ಡೈರೆಕ್ಟರ್ ಇಲ್ಲ ಕಟ್ ನೀವು ಸುದೀಪ್ ಸರ್ ಥರ ಮಾಡ್ತಾರೆ ಅಂತ ಯಾವತ್ತೂ ಹೇಳಿಲ್ಲ. ಸೊ ಅದು ಫುಡ್ ಬೆಳೆದಿದ್ದೀನಿ ಅನ್ಸುತ್ತೆ. ಇಲ್ಲ ಇಲ್ಲ, ಸ್ಮೋಕ್ ಮಾಡೋದೆಲ್ಲ ಸೇಮ್ ಆಸ್ ಇಟ್ ಈಸ್ ಅದೇ ಥರ ಇತ್ತು. ವಾಕಿಂಗ್ ಸ್ಟೈಲ್ ಎಲ್ಲ ಅದು ಇಡೀ ಸೇಮ್. ಕರ್ನಾಟಕ ಅವ್ರಿಗೆ ಹೇಳ್ಕೊಟ್ಬಿಟ್ಟಿದೆ ಹುಷಾರ್ ಮೇಲೆ ಟೈಮ್ ಬಂದಾಗ ನಾನು ಶೂಟಿಂಗ್ ಮಾಡಿದೆ ಅಷ್ಟೇ. ಓಕೆ. ಸೊ ಇನ್ನು ಡ್ಯಾನ್ಸ್ ನಂಬರ್ ನೋಡಿಲ್ಲ. ಸೊ ಅದೇಗಿರುತ್ತೆ ಗೊತ್ತಿಲ್ಲ, ಯಾಕಂದರೆ ಸುದೀಪ್ ಸತ್ತು ನೋಡಿದ್ದೀವಿ ಡ್ಯಾನ್ಸು. ಸೇಮ್ ಬರುತ್ತಾ ಗೊತ್ತಿಲ್ಲ. ಐ ಥಿಂಕ್ ಈಸ್ ಅ ಗ್ರೇಟ್ ಆನ್ಸರ್. ನಮಗೆ ಅದು ಎಕ್ಸ್ಪ್ಲೈನ್ ಮಾಡ್ತೀನಿ. ಓಕೆ ಸರ್, ಮಯೂರ್ ಪಟೇಲ್ ಸರ್, ನಿಮ್ಮ ಹೆಸರು ಅವಾಗಲೇ ಹೇಳ್ತಾ ಇದ್ವಿ ನಾಗಪ್ಪ ಅಂತ ಹೆಸರು ಕೊಟ್ಟಿದ್ರು ಅಂತ ಹೇಳ್ಬಿಟ್ಟು. ಬಟ್ ನಾಗಪ್ಪ ಹೆಸರು ಥರ ಬುಸ್ಕೊಂಡಿಲ್ಲ ಜಾಸ್ತಿ ನೀವು. ಸೈಲೆಂಟಾಗೆ ದ್ವೇಷ ಕಾಡ್ತಾ ಇದ್ದೆ ಅಷ್ಟೇ, ಯಾಕೆ ಅಂತ ಗೊತ್ತಾಗಲಿಲ್ಲ. ಹೆಸರುಗಳು ಕ್ಯಾರೆಕ್ಟರ್ನ ವ್ಯತ್ಯಾಸ ಇದೆ ಅಂತ ತೋರಿಸಿದ್ರು ಅಷ್ಟೇ. ಅವರು ಏನಂದರೆ ಬೇರೆಯವರು ಅವ್ರಿಗೆ ಮುಸ್ಕೊಡ್ತಾ ಇರ್ತಾರೆ, ಅದನ್ನು ಅನುಭವಿಸ್ಕೊಂಡು ಅವನು ಹೋಗ್ತಾ ಇರ್ತಾರೆ. ಅದಕ್ಕೆ ಸರ್ ಕಾರ್ತಿಕ್ ಸರ್, ಈಗ ಎಕ್ಕ ಮತ್ತು ಮ್ಯಾಂಗೋ ಬಜ್ಜಾ ಎಲ್ಲ ಕಡೆನೂ ಅಂಡರ್ ವರ್ಲ್ಡ್ ಯಾಕೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡ್ತಿದ್ದೀರಾ ಅಂತ ಹೇಳ್ಬಿಟ್ಟು KLG-ಗೆ ಈ ಡ್ರಗ್ಸು ಮತ್ತು ಅಂಡರ್ ವರ್ಲ್ಡು ಅದರ ಸ್ಟೋರೀಸ್ ಏನಾದರೂ ಜಾಸ್ತಿ ಇಷ್ಟ ಆಗ್ತಿದೆಯಾ, ಹೇಗೆ ನೀವು? ಮ್ಯಾಂಗೋ ಬಗ್ಗೆ ಅಂಡರ್ವರ್ಲ್ಡ್ ಡ್ರಗ್ಸ್ ಅಂದ್ಬಿಟ್ಟು ಪೆಡ್ಲರ್ ಅವ್ರದ್ದು ಲೈಫಲ್ಲಿ ಏನು ನಡೆಯುತ್ತೆ ಬ್ಯಾಕ್ ಡ್ರಾಪಲ್ಲಿ ಮಾತ್ರ ಗಾಂಜಾದ್ದು ಇದ್ದಿದ್ದು. ಬಟ್ ಇಟ್ ಈಸ್ ಅವ್ರ ಫ್ಯಾಮಿಲಿ ಎಮೋಷನ್ಸ್, ಅವರು ಆ ಪಚ್ಚನ್ ಫ್ಯಾಮಿಲಿ ಮತ್ತು ಅವ್ರ ಬಾಂಡಿಂಗಲ್ಲಿ ಏನೇನು ಆಗುತ್ತೆ ಅದು ಕೈಗೆತ್ಕೊಂಡಾಗ ಅನ್ನೋದು ಇರೋದು. ಅಂಡರ್ವರ್ಲ್ಡ್ ಅಲ್ಲ ಬಟ್ ಸರ್, ಅಂಡರ್ ವರ್ಲ್ಡು ಕತ್ತಲ ಜಗತ್ತಿನಲ್ಲೇ ನಡೆಯೋದು, ಈ ಡ್ರಗ್ಸು ಕತ್ತಲ ಜಗತ್ತಿನಲ್ಲೇ ನಡೆಯೋದು. ಆಲ್ಮೋಸ್ಟ್ ಎಲ್ಲ ರಾತ್ರಿನಲ್ಲೇ ನಡೆಯೋದು ಬಿಸ್ನೆಸ್ ಎಲ್ಲ. ಸೊ ಎರಡೂ ಸೇಮ್ ಅಲ್ವಾ ಸರ್? ಹಂಗಂತಲ್ಲ, ಆ ಕಥೆ ಇಷ್ಟ ಆಯಿತು, ಬಚ್ಚನ್ ಕ್ಯಾರೆಕ್ಟರ್ ತುಂಬ ಇಷ್ಟ ಆಯಿತು. ಅದಕ್ಕೆ ನಾನು ಸಂಚಿತ್ ಹತ್ರ ತೊಗೊಂಡು ಹೋಗಿದ್ದು. ಆಮೇಲೆ ಸರ್ ಎಲ್ಲರೂ ಕತೆ ಕೇಳಿ ಮಾಡೋಣ ಅಂತ ಡಿಸೈಡ್ ಮಾಡಿ. ಬಟ್ ಅದೇ ಥರ ಅಟ್ರಾಕ್ಟ್ ಆಗೋದೇ ಅಂದಿಲ್ಲ. ತುಂಬ ಫ್ಯಾಮಿಲಿ ಪಿಕ್ಚರ್ ಕೊಟ್ಟಿದ್ದೀವಿ, ಪ್ರಪಂಚನ ಫ್ಯಾಮಿಲಿ ಪಿಕ್ಚರ್ ಇರ್ತದೆಲ್ಲ. ಸೊ ಒಂದು ಪೌಡರ್ ಅನ್ನೋದನ್ನು ಒಂದು ಅಟೆಂಪ್ಟ್ ಮಾಡಿದ್ವಿ ಕಾಮಿಡಿ ಸೈಡ್. ಬಟ್ ಯಾವುದು ನಮಗೇನು ಕತೆ ಆ ಟೈಮಲ್ಲಿ ಏನು ಇಂಕ್ಲೂಷನ್ ಇದು ವರ್ಕ್ ಆಗುತ್ತೆ ಅಂತ ಅನ್ಸುತ್ತೆ ಅದು ಮಾಡಿದ್ವಿ. ವಿವೇಕ್ ಸರ್, ಇದು ಸಿನಿಮಾ ಕ್ಲೈಮ್ಯಾಕ್ಸಲ್ಲಿ ಡಾಲಿ ಬಂದಿರೋ ಬರ್ತಾರಲ್ಲ ಸರ್, ಆ ಸೀನು ಅರ್ಥ ಕೇಳಿಸ್ತಿದೆ. ಆ ಸೀನು ತಮಿಳು ಕೈದಿ ಸಿನಿಮಾದಲ್ಲಿ ಸೇಮ್ ಒಂದು ಸೀನ್ ಇದೆ ಸರ್. ಅದು ಕಾಪಿನೋ ಅಥವಾ ಗೊತ್ತಿಲ್ಲ, ಆ ಸೀನ್ ಯಾಕೆ ಬಂತು, ಅದು ಇಡೀ ಸೀನ್ನ ಸುದೀಪ್ ಸರ್ ಡೈರೆಕ್ಟ್ ಮಾಡಿದ್ರು ಅಥವಾ ಹೇಳಿದ್ರು ನನಗೆ ಬಿದ್ದಿದ್ರು. ಸೊ ಅದು ಆ ಸೀನ್ ಯಾಕೆ ಬಂತು ಆ್ಯಂಡ್ ಸುದೀಪ್ ಸರ್ ಅದನ್ನು ಡೈರೆಕ್ಟ್ ಮಾಡಿದ್ರು ಅಂತ. ಓಕೆ, ಮೊದಲನೇದಾಗಿ ಅದೊಂದು ಕ್ಯಾಮಿಯೋ. ಗೌರವ ನಟ ಅಂತ ನಾವು 50-60 ವರ್ಷಗಳಿಂದ ನಾವು ಎಲ್ಲ ಭಾಷೆಗಳಲ್ಲೂ ಕ್ಯಾಮಿಯೋಗಳನ್ನು ಅಂತ ನೋಡ್ತಾ ಇದ್ದೀವಿ. ಆ್ಯಂಡ್ ನೀವು ಹಿಂದೆ ಅಬ್ಸರ್ವ್ ಮಾಡಿದ್ರು ಕ್ಲೈಮ್ಯಾಕ್ಸ್ ಜಾಗದಲ್ಲಿ ಹಲವಾರು ಫಿಲ್ಮ್ಗಳಲ್ಲಿ ಒಂದು ಆಡಿಯನ್ಸಿಗೆ ಒಂದು ಝಲಕ್ ಕೊಡೋದಕ್ಕೆ ಒಂದು ಕ್ಯಾಮಿಯೋಗಳನ್ನು ಬರ್ತದೆ. ಸೊ ನಾವು ಸಿನಿಮಾದ ಎಂಡ್ನಲ್ಲಿ ಆ ಥರದ್ದು ಒಂದು ಕ್ಯಾಮಿಯೋ ಬೇಕು, ಆ ಹೈ ಬೇಕು ಅಂತ ನಾವು ಡಿಸೈಡ್ ಮಾಡಿ ವಿ ವೆಂಟ್ ವಿತ್ ದಟ್ ಕ್ಯಾರೆಕ್ಟರ್. ಆ್ಯಂಡ್ ಕ್ಲೈಮ್ಯಾಕ್ಸಲ್ಲಿ ಕ್ಯಾಮಿಯೋ ಇದ್ದ ಮಾತ್ರಕ್ಕೆ ಇದು ಇನ್ನೊಂದು ಸಿನಿಮಾಗೆ ಹೋಲಿಕೆ ಆಗುತ್ತಾ ಅದು ಗೊತ್ತಿಲ್ಲ. ಅದು ಎಷ್ಟು ಫೇರ್ ಆರ್ಗ್ಯುಮೆಂಟ್ ಅನ್ನೋದು ನನಗೆ ಗೊತ್ತಿಲ್ಲ. ಎರಡನೇದು, ನೀವು ಸರ್ ಇನ್ವಾಲ್ವ್ಮೆಂಟ್ ಬಗ್ಗೆ ಕೇಳಿದ್ವಿ. ಇಟ್ ವಾಸ್ ಅವರ್ ಚಾಯ್ಸ್ to go and ask him to be present on the set. And on the contrary to whatever opinions that came, it was my decision to go and ask him to be on this set because I needed an extra mentorship there or guidance or whatever you want to call. So it was our choice. And ನಮಗೆ ಗೊತ್ತಿತ್ತು ಈ ಥರದ್ದೆಲ್ಲ ಪ್ರಶ್ನೆಗಳು ಬರುತ್ತೆ ಅಂತಲೂ ಗೊತ್ತಿತ್ತು. ಆ್ಯಂಡ್ ವಿ ವರ್ ರೆಡಿ ಫಾರ್ ದ್ಯಾಟ್ ಆಲ್ಸೋ. ಆ್ಯಂಡ್ ವಿ ಡಿಡ್ ಅಂದರೆ
ಕೊನೆಯದಾಗಿ ಸಿನಿಮಾಗೆ ಏನು ಸರಿ ಅನಿಸುತ್ತೆ ಅದನ್ನು ನಾವು ಮಾಡಿದ್ದೀವಿ. ಆ್ಯಂಡ್ ನೀವು ಹೇಳಿದ್ದು ಕೈದಿ ಫಿಲ್ಮ್ದು ಇದು ಅಂತ, ಪ್ರಾಬ್ಲಿ ಯು ಆರ್ ರೆಫರಿಂಗ್ ಟು ವಿಕ್ರಮ್, ಕೈದಿ ಅಲ್ಲ. ಸೊ ಆ ಥರದ್ದು ಯಾವುದೇ ಹೋಲಿಕೆಗಳಿಲ್ಲ. ಅಂದರೆ ಸಿನಿಮಾದ ಕ್ಲೈಮ್ಯಾಕ್ಸಲ್ಲಿ ಯಾವುದೋ ಕ್ಯಾಮಿಯೋ ಬಂದಿದ ತಕ್ಷಣ ಇನ್ನೊಂದು ಸಿನಿಮಾಗೆ ಹೋಲಿಕೆ ಆಗೋದು ಐ ಡೋಂಟ್ ಥಿಂಕ್ ಸೊ. ಇಟ್ ಇಸ್ ಫೇರ್ ಎನಫ್. ಇನ್ನು ಮುಂದೆ ಬರೋ ಸಿನಿಮಾಗಳಲ್ಲೂ ಕ್ಲೈಮ್ಯಾಕ್ಸ್ಗಳಲ್ಲಿ ಸುಮಾರಷ್ಟು ಕ್ಯಾಮಿಯೋಗಳು ಬರ್ತವೆ. ಆ್ಯಂಡ್ ಇಟ್ಸ್ ತುಂಬ ಒಂದು ಹೆಲ್ದಿ ಆಗಿರುವಂಥ ಒಂದು ಬೆಳವಣಿಗೆ. ಅಂದರೆ ಒಬ್ಬ ಡೆಬ್ಯೂ ನಟನಿಗೋಸ್ಕರ ಇನ್ನೊಬ್ಬ ಎಸ್ಟಾಬ್ಲಿಷ್ಡ್ ಒಬ್ಬ ಸ್ಟಾರ್ ನಟ ಬಂದು ಅವರ ಟೈಮ್ ಅವರ ಎನರ್ಜಿನ ಕೊಡೋದಿದೆಯಲ್ಲ, ಐ ಥಿಂಕ್ ಇಟ್ ಇಸ್ ಅ ವೆರಿ ವೆರಿ ಹೆಲ್ದಿ ಡೆವಲಪ್ಮೆಂಟ್. ಆ್ಯಂಡ್ ಐ ಆಮ್ ವೆರಿ ವೆರಿ ಹ್ಯಾಪಿ ವಿತ್ whatever that has been achieved on screen, and we are all very happy, and thanks to Dhananjay for being so generous and for coming and doing whatever we asked him to do. ಸಂಚಿತ್ ಅವರ ಇಲ್ಲಿ First of all, I think not just in my life also, so he's taught me a lot. ಒಂದು ವಿಷಯದಲ್ಲಿ ತುಂಬಾ ಹೇಳ್ಕೊಟ್ಟಿದ್ದಾರೆ. ಬಟ್ ನನಗೆ ಇದರಲ್ಲಿ ನನಗೆ ಯಾವಾಗ ಅನಿಸಿದ್ದು ಓಕೆ ನಾನು ಏನೋ ಒಂದು ಮಾಡಿದ್ದೀನಿ, ಏನೋ ಒಂದು ಪ್ರೂವ್ ಮಾಡಿದ್ದೀನಿ ಸಿನಿಮಾದಲ್ಲಿ ಅಂತ ಹೇಳಿದಾಗ, ಇವ್ರು ಯಾವಾಗ ಒಂದು ಬೆಂತಟ್ಟಿ ಓಕೆ ಚೆನ್ನಾಗಿ ಮಾಡಿದ್ದೀನಿ ಸರ್ ಅಂತ ಹೇಳಿದಾಗ ನನಗೆ ಅವಾಗ ಅನಿಸ್ತು ಓಕೆ ಏನೋ ಮಾಡಿದ್ದೀನಿ. ಅಂದರೆ ನಾಟ್ ದಟ್ ದೇ ಡಿಡ್ಂಟ್ ಅಪ್ರಿಷಿಯೇಟ್ ಎನಿಥಿಂಗ್, ಬಟ್ ಅಲ್ಲಿ ನಡೀತಲ್ಲ. ಬಿಕಾಸ್ ಚಿಕ್ಕ ಹುಡುಗನ ನೋಡ್ಕೊಂಡು ಬಂದಿದ್ದೀನಿ ನಾನು, ಬಟ್ ಅವ್ರ ಕಡೆಯಿಂದ ಆ ಒಂದು ಅಪ್ರಿಸಿಯೇಷನ್ ಸಿಗ್ತಾರೆ. ಅಲ್ಲಿಂದ ಒಂದು ಹೊಸ ಒಂದು ಕಾನ್ಫಿಡೆನ್ಸ್ ಕೊಡ್ತಾರೆ ನನಗೆ. ಸೊ ನನಗೆ ಆ್ಯಕ್ಚುಲಿ ಒಂದು ಎಂಟೈರ್ ಟೀಮ್ ಇವರು ಹೇಳಿದಂಗೆ ಅವ್ರದ್ದು ಏನಂದರೆ ಇಂಟರ್ಫಿಯರೆನ್ಸ್ ಅಂತ ಏನಿಲ್ಲ. ನಮ್ಮ ಸಿನಿಮಾ ನಮ್ಮ ತಂಡನ ಬಿಟ್ಟಿದ್ರು, ನೀವೇನು ಮಾಡ್ತೀರೋ ಮಾಡ್ಕೊಳ್ಳಿ ಅಂತ. ಐ ಥಿಂಕ್ ಇದುವರೆಗೂ ಅವ್ರು ಕೊಟ್ಟಿರೋ ನನಗೆ ಬೆಸ್ಟ್ ಸಜೆಷನ್ಸ್, ನೀನು ನಿನ್ನ ತಪ್ಪು ಮಾಡಿದ್ರೆ ನಿನಗೆ ಅರ್ಥ ಆಗೋದು ಅಂತ. ಸೊ ಆ ಒಂದು ರೀತಿಯಲ್ಲಿ ನನ್ನ ಐ ಥಿಂಕ್ ದಟ್ ಇಸ್ ದ ಬೆಸ್ಟ್ ಅಡ್ವೈಸ್ ಈಸ್ ಗಿವನ್. ಸಂಚಿತ್ ಅವರು ಇಲ್ಲಿ ಸಂಚಿತ್ ಇಲ್ಲಿ ಲೆಫ್ಟ್ ರೈಟ್ ಡೆಬ್ಯೂ ಸಿನಿಮಾದಲ್ಲಿ ಕಿಚ್ಚ ಜೂನಿಯರ್ ಸಂಚಿ ಇನ್ ಅಂಡ್ ಆಸ್ ಅಂತ ಇಂಟ್ರೊಡ್ಯೂಸ್ ಆಗೋದು ಎಷ್ಟು ಮಟ್ಟಿಗೆ ನೆಸೆಸಿಟಿ ಇತ್ತು ನಿಮಗೆ ಅಂತ? ಬಿಕಾಸ್ ನಿಂದೆ ಆದಂತಹ ಐಡೆಂಟಿಟಿ ನೀವು ಕ್ರಿಯೇಟ್ ಮಾಡಿದ್ರೆ ಸಿನಿಮಾ ನೋಡೋದ್ರಿಗೆ ಗೊತ್ತಾಗಿರುತ್ತೆ. ಸೊ ನಿಮ್ದು ಸ್ವಂತ ಐಡೆಂಟಿಟಿಯಲ್ಲಿ ನೀವು ಆ್ಯಕ್ಚುಲಿ ಜನರ ಮುಂದೆ ಬರ್ಬೋದಿತ್ತಲ್ಲ? ಖಂಡಿತವಾಗ್ಲು. ಬಟ್ ನಮಗೆ ನಮ್ಮ ಚಿಮ್ಮಿ ಟ್ರೇಲರು ಅವೆಲ್ಲ ಬಿಟ್ಟಾಗ ನಮಗೆ ಆ ಹೋಲಿಕೆ ಆಲ್ರೆಡಿ ಮಾಡಿದ್ರು ಪಬ್ಲಿಕ್, ಆ್ಯಂಡ್ ಇಟ್ಸ್ ಅ ಪ್ರೈಡ್ ಫಾರ್ ಮೀ. ಮೈ ಐಡೆಂಟಿಟಿ ಇಸ್ ಸ್ಟಿಲ್ ಮೈ ಐಡೆಂಟಿಟಿ. ನನ್ನ ವ್ಯಕ್ತಿತ್ವ ಇನ್ನೂ ನನ್ನದೇ ವ್ಯಕ್ತಿತ್ವ. ಬಟ್ ಅದು ಕಿಚ್ಚ ಜೂನಿಯರ್ ಅಂತ ಬಂದಾಗ ಅದು ಒಂದು ಪ್ರೈಡ್ ನನಗೆ. ಅದು ನಾವು ಡಿಸೈಡ್ ಮಾಡಿರಲಿಲ್ಲ, ಆ್ಯಂಡ್ ಆ ಪಬ್ಲಿಕ್ ಕೊಟ್ಟಿರೋ ಒಪಿನಿಯನ್ ನಾನು ತೊಗೊಂಡು ಅದನ್ನ ನಾವು ಹಾಕೊಂಡಿದ್ದೀವಿ ಅಷ್ಟೇ. ಆ್ಯಂಡ್ ನನಗೆ ಆ ಸೆಕೆಂಡ್ ಯೋಚನೆ ಬಂದಿಲ್ಲ ನನಗೆ, ಇಲ್ಲ ನನಗೆ ನನ್ನದೇ ಹೆಸರು ಬರಬೇಕು, ಅದು ನನ್ನ ಐಡೆಂಟಿಟಿ. ಐ ಥಿಂಕ್ ಹಿ ಇಸ್ ಅ ವೆರಿ ಬಿಗ್ ಪಾರ್ಟ್ ಆಫ್ ಮೈ ಐಡೆಂಟಿಟಿ. ಸಂಚಿತ್ ಈ ಕಡೆ ಪ್ರವೀಣ್ ಅಂತ ಕಾಣ್ತಿದ್ದ. ಕಿಚ್ಚ ಸುದೀಪ್ ಅವರ ಯಾವುದೇ ಸಿನಿಮಾಗಳು ಕೂಡ ಉತ್ತರ ಕರ್ನಾಟಕ ಮಧ್ಯ ಕರ್ನಾಟಕದಿಂದಲೇ ಅವರ ಅಬ್ಬರ ಆರ್ಭಟ ಶುರುವಾಗ್ತಾ ಇತ್ತು. ಸೊ ಈಗ ಮ್ಯಾಂಗೋ ಪಚ್ಚ ರಾಜ್ಯಾದ್ಯಂತ ಸಖತ್ ಸೌಂಡ್ ಮಾಡ್ತಾ ಇದೆ. ನೀವು ಕೂಡ ಉತ್ತರ ಕರ್ನಾಟಕ ಭಾಗದಲ್ಲಿ ಪ್ರಚಾರಕ್ಕೆ ಏನಾದರೂ ಹೋಗೋ ಪ್ಲಾನ್ ಇದೆಯಾ? ನಾವು ಅಲ್ಲಿಂದ ಶುರು ಮಾಡಿದ್ದೀವಿ ಅಷ್ಟೇ. ಅಲ್ಲ, ಸಿನಿಮಾ ರಿಲೀಸ್ ಆದಮೇಲೆ ಈಗ ಇಲ್ಲ ಖಂಡಿತವಾಗ್ಲೂ ಸರ್, ನಮಗೆ ಇನ್ನೂ ಒಂದು 2 ವಾರ ಬಿಟ್ಟು ಅಥವಾ ಇನ್ನೂ ಅಂದರೆ ಒಂದು ಕರೆಕ್ಟ್ ಟೈಮ್ ಬಂದಾಗ ನಾವು ಖಂಡಿತವಾಗ್ಲೂ ಹೋಗ್ತೀವಿ. ಬಿಕಾಸ್ ನಾವು ಸಿನಿಮಾ ರಿಲೀಸ್ ಮಾಡೋದಕ್ಕಿಂತ ಮುಂಚೆನೂ ಹೋಗಿದ್ವಿ. ಆ್ಯಂಡ್ ಅದು ಯಾವುದೋ ಸಿನಿಮಾ ನೋಡಿದೇನೋ, ಬಟ್ ಅದು ತುಂಬಾ ಪ್ರೀತಿ ತೋರಿಸ್ತಿದ್ದಾರೆ. ಆ್ಯಂಡ್ ನಮ್ಮ ಫುಲ್ ಟೂರ್ ಸ್ಟಾರ್ಟ್ ಆಗಿದೆ ಹೋಗಿದ್ದಿಲ್ಲ. ಸೊ ಅಲ್ಲಿ ಡೆಫಿನೆಟ್ಲಿ ಅಲ್ಲಿ ಹೋಗ್ತೀವಿ ನಾವು ವಾಪಸ್. ಮಂಜು ಅವರಿಗೆ ಪ್ರಶ್ನೆ. ಬಿಗ್ ಬಾಸ್ ಮೇಲೆ ಮತ್ತೆ ಹಳೆಯ ಸಿನಿಮಾಗಳಲ್ಲಿ ಸಾಕಷ್ಟು ಆರ್ಭಟ ಮತ್ತೆ ಹೋರಾಟ ಹಾರಾಟ ಎಲ್ಲ ಇರ್ತಾ ಇತ್ತು. ಇದನ್ನು ತುಂಬ ಸಟಲ್ ಆಗಿ ಆ್ಯಕ್ಟ್ ಮಾಡಿದ್ದೀರಾ. ಸೊ ಎಷ್ಟು ಕಷ್ಟ ಆಯಿತು ನಿಮಗೆ? ಇಲ್ಲ ಅಂದರೆ ಅದೊಂಥರ ಎಕ್ಸ್ಪೀರಿಮೆಂಟ್ ಅಲ್ಲೇ, ಬಟ್ ಕಷ್ಟ ಅಂತ ಏನು ಅನಿಸ್ಲಿಲ್ಲ. ಬಟ್ ಅಷ್ಟು ಚೆನ್ನಾಗಿ ಪಾತ್ರನ ವಿವೇಕ್ ಹೇಳಿದ್ರು, ಲೈಕ್ ಈ ರೀತಿ ಇರುತ್ತೆ ಪಾತ್ರ ಅಂತೆಲ್ಲ ಹೇಳಿದ್ರು. ಬಟ್ ನಾವು ರಂಗಭೂಮಿ ಮೇಲೆ ಬಂದಿರತಕ್ಕಂಥ ಕಲಾವಿದರು ಅವರಿಗೆ ಯಾವ ಪಾತ್ರ ಕೊಟ್ಟರು ಮಾಡ್ತಾರೆ. ಬಟ್ ಅದೊಂದು ಫೀಲಿಂಗ್ ತುಂಬ ಚೆನ್ನಾಗಿತ್ತು ಈ ಟೀಮ್ ಕಡೆಯಿಂದ, ಡೈರೆಕ್ಷನ್ ಟೀಮ್ ಕಡೆಯಿಂದ. ಹಾಗಾಗಿ ಅಷ್ಟೊಂದು ಕಷ್ಟ ಅನಿಸ್ತು. ಸಂಚಿತ್, ಕಾಜಲ್ ಅವರೇ, ನಿಮ್ಗೆ ಕನ್ನಡ ಬರ್ತಾ ಇರಲಿಲ್ಲ ಅಂತ ಡೈರೆಕ್ಟ್ರ್ ಹೇಳ್ತಾ ಇದ್ರು. ಸೊ ಈ 1 ವರ್ಷದಲ್ಲಿ ಕನ್ನಡ ಕಲ್ತಿದ್ದೀರಾ ಅನ್ನೋದು ಖುಷಿ ವಿಚಾರ ನಮಗೂ ಕೂಡ. ಸೊ ಡಬ್ಬಿಂಗ್ ನೀವೇ ಮಾಡಿದ್ರಿ ಅಂತೆ. ಸೊ ಈ ಎಕ್ಸ್ಪೀರಿಯನ್ಸ್ ಅನ್ನ ಶೇರ್ ಮಾಡಬಹುದಾ? ಒಂದು ವರ್ಷ ಅಲ್ಲ, ಸ್ವಲ್ಪ ಇಟ್ಸ್ ಬಿನ್ 3 years ಐ ಥಿಂಕ್ ನಾನು ಇಂಡಸ್ಟ್ರಿ ರಿವರ್ಕ್ ಮಾಡಿ ಸ್ಟಾರ್ಟ್ ಮಾಡಿ. ಬಟ್ ಇನ್ನೊಂದು ಸಿನಿಮಾಗೆ ಡಬ್ ಮಾಡಿಲ್ಲ ನಾನು. ಐ ಥಿಂಕ್ ದಿಸ್ ಇಸ್ ದ ಸೆಕೆಂಡ್ ಫಿಲ್ಮ್ ದಟ್ ಐ ಆಮ್ ಡಬ್ಬಿಂಗ್ ಫಾರ್. ಬಟ್ ನಾನು
ನಾನು ಆ್ಯಕ್ಚುಲಿ ನನಗೆ ಹಾಗೆ ಅನಿಸ್ತಿತ್ತು ಲೈಕ್ ಇಟ್ ವುಡ್ ಬಿ ಬೆಟರ್ ಇಫ್ ಐ ಗಿವ್ ಮೈ ವಾಯ್ಸ್ ಬಿಕಾಸ್ ಕೆಲವು ಸೆಕೆಂಡ್ ಲೇಯರ್ ಇಮೋಷನ್ಸ್ ಡಬ್ಬಿಂಗಲ್ಲಿ ಕ್ಯಾಚ್ ಆಗಲ್ಲ ಅಂತ ಯಾವಾಗಲೂ ನಾನು ಬೇರೆಯವ್ರು ಡಬ್ ಮಾಡುವಾಗ ನೋಡುವಾಗ ನಂಗೆ ಆ ಥರ ಅನಿಸ್ತಿತ್ತು. ಸೊ ಅದಕ್ಕೆ ನಾನು ಸರ್ಗೂ ರಿಕ್ವೆಸ್ಟ್ ಮಾಡಿದೆ, ಕ್ಯಾನ್ ಐ ಜಸ್ಟ್ ಟ್ರೈ ಒಂದ್ಸಲ ಟ್ರೈ ಮಾಡ್ತೀನಿ, ಆಮೇಲೆ ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಿಲ್ಲ ಅಂದರೆ ನೀವು ಬೇರೆಯವ್ರಿಗೆ ಕೊಡಿ, ಇಟ್ಸ್ ಓಕೆ ಅಂತ. ಬಟ್ ಥ್ಯಾಂಕ್ ಯು ಸರ್ ಆಪರ್ಚುನಿಟಿ ಕೊಟ್ಟರು. ಆ್ಯಂಡ್ ಐ ಶುಡ್ ಥ್ಯಾಂಕ್ ನಾಗಭೂಷಣ್ ಅವರು. ಅವ್ರು ಆ್ಯಕ್ಚುಲಿ ನನಗೆ ಚಿಕ್ಕ ಮಗುಗೆ ಹೇಗೆ ಹೇಳ್ಕೊಡ್ತಾರೆ ಆ ಥರನೇ ಹೇಳ್ಕೊಟ್ಟಿದ್ದಾರೆ. ಲೈಕ್ ನಾನು ಸ್ವಲ್ಪ ಬಿಟ್ಬಿಟ್ಟು ಮಾತಾಡ್ತೀನಿ, ಸೊ ಅದನ್ನ ಹೇಗೆ ಒನ್ ಫ್ಲೋರಲ್ಲಿ ಮಾತಾಡಬೇಕು ಅದು. ಬಟ್ ಹ್ಯಾವಿಂಗ್ ಸೆಡ್ ದಟ್ ಐ ಸ್ಟಿಲ್ ಫೀಲ್ ವೆನ್ ಐ ವಾಚ್ ದ ಫಿಲ್ಮ್ ದೇರ್ ಇಸ್ ಅ ಲಾಟ್ ಆಫ್ ರೂಮ್ ಫಾರ್ ಇಂಪ್ರೂವ್ಮೆಂಟ್. ಬಿಕಾಸ್ ಬೇರೆ ಆರ್ಟಿಸ್ಟ್ ಮಾತಾಡುವಾಗ ಮತ್ತು ನಾನು ಮಾತಾಡುವಾಗ ಐ ಕ್ಯಾನ್ ಸಿ ದ ಡಿಫ್ರೆನ್ಸ್. ಸೊ ಐ ಥಿಂಕ್ ಅದು ನಾನು ಅದಕ್ಕೆ ಇನ್ನೂ ವರ್ಕ್ ಮಾಡಬೇಕು ಅಂತ ಅನಿಸುತ್ತೆ. ಬಟ್ ಇಟ್ಸ್ ಅ ಸ್ಟಾರ್ಟ್. ಐ ಹೋಪ್ ಅದನ್ನ ಸ್ವಲ್ಪ Sanjit here this side, Sharda here. More than Viveka's direction, set in the backdrop of Green Mafia, or Mysore backdrop, I saw the film as a movie with ambition. The person's ambition ನೋಡ್ದಂಗಿತ್ತು. ಸೊ ಕೆಲವು ಡೈಲಾಗ್ಸ್ ಫಿಲಮ್ ನೋಡಿದ ಮೇಲಿಂದ ನಂದು ಒಂದು ಕೆಲವು ಡೈಲಾಗ್ಸ್ ಇನ್ನೂ ಮನಸ್ಸಲ್ಲಿದೆ. ಸಾಮ್ರಾಜ್ಯ ಕಟ್ಟಕ್ ರೆಡಿನಾ ನೀವು ಅಂತ. ಲೈಕ್ ಹೌ ಇಟ್ಸ್ ಇಂಪಾರ್ಟೆಂಟ್. ಅದು ನನ್ನ ಕೆಲಸನೇ ಮಾಡೋದು. ಬಟ್ ಒನ್ ಥಿಂಗ್ ಇಸ್, ಇಫ್ ದ ಫಿಲಮ್ ಸಕ್ಸಸ್, ದ ಬಿಗರ್ ಪೇ ಕಟ್, ಯು ಟಾಕ್ ಅಬೌಟ್ ಪೇ ಕಟ್ ಅಂತ ಇದೆಯಲ್ಲ, ಡಿಡ್ ಯು ಗೆಟ್ ಅ ಕಟ್ ಇನ್ ದಿಸ್ ಮೂವಿ ಅಲ್ಲಿ? ನನಗೆ ಸಿನಿಮಾ ಸಿಕ್ಕಿದೆ ಲಕ್ಷ್ಮಿ, ಅದೆಲ್ಲ ನಾನು ಇನ್ನೂ ಅದಕ್ಕೆಲ್ಲ ನನ್ನ ತಲೆಗೆ ಹೋಗಿದ್ದೆ. Okay, but anyways, that was part of the. As seriously to say, Sudeep or Irodrinda, ಒಂದು ರೆಡ್ ಕಾರ್ಪೆಟ್ ವೆಲ್ಕಮ್ ಅಂತ ಅನ್ಬೋದು. But you have taken 12 years to enter this industry. You had your own confusions whether you want to be a director, actor anta. Okay, one side there's a red carpet welcome into, but you had your own struggles. You have ಅಂದ್ರೆ ಎಷ್ಟೊಂದು ಸ್ಕ್ರಿಪ್ಟ್ಸ್ ನ ನೀವು ನೋಡಿ ನರೇಷನ್ ಕೇಳಿ ಸ್ಕ್ರಿಪ್ಟ್ಸ್ ಓದಿ, but you still took time. So you believe that coming from a film family, it is easy or difficult? Firstly, ನನಗೆ ನನ್ನದೇ ಒಂದು ಕನ್ಫ್ಯೂಷನ್ಸ್ ಇರೋದನ್ನ you recognize it, so thank you for that. And I think just like life, there is good and bad to everything, man. And I think the people around me, including him, has let me embrace all of that very properly. Let me be very honest, it is definitely a red carpet entry to everything, but ಅದು ಅಲ್ಲಿ ತನಕ ಮಾತ್ರ ಒಳ್ಳೆ ಬೆಳೆದ ಬರೀ ನಮ್ಮ it's the audience, and I can't just walk right in. The red carpet is only till the entry, till the door, and I'm still standing there at the door, and I just want to see everybody welcome me. Being Sudeep's debut and he being a star, is there limitations or is an elevation for you? I don't think there's any limitations, man. But there is a responsibility. I don't think there's any limitations, but whatever I choose, I think I have to be responsible to keep up and to make sure that I know that there is a superstar at home, and more than a superstar, there is my uncle who's at home. So keeping that in mind, there are certain decisions I will have to take responsibility. Okay. ವಿವೇಕ್ ಅವ್ರಿಗೆ ನನ್ನ ಕ್ವೆಶನ್ ಇತ್ತು, ನೆನೆಯಿಂದ ಕೇಳಬೇಕು ಅಂತಿದ್ದೆ. ಓಕೆ, ನಿಮ್ಮ ಸ್ಟೋರಿ ಅಬೌಟ್ ಗ್ರೀನ್ ಮಾಫಿಯಾ ಒಂದು ಓಕೆ ಇತ್ತು, ಬಟ್ ಎಲ್ಲೋ ಒಂದು ಕಡೆ ನೀವು ಕತೆ ಮೂಲಕ ಹೇಳೋದು ಅಂದರೆ ಗಾಂಜಾ ಇಸ್ ಓಕೆ, ಬಟ್ ವಿ ಆರ್ ನಾಟ್ ಪ್ರಮೋಟಿಂಗ್ LSD ಥರ ಆ ಥರ ಅನಿಸ್ತು ನನಗೆ. ಕ್ಯಾನ್ ಯು ಎಕ್ಸ್ಪ್ಲೈನ್ ಅಸ್ ಬೆಟರ್, ಬಿಕಾಸ್ ವಿ ಹ್ಯಾವ್ ವಾಚ್ ದ ಮೂವಿ. ಎಲ್ಲೋ ಒಂದು ಕಡೆ ಎಸ್ಪೆಷಲಿ ಚರಣ್ ರಾಜ್ ಆ ಹಾಡು ತುಂಬ ಸೊಗಸಾಗಿ ಅದ್ರ ಜೊತೆ ಮೂಡ್ ಬರುತ್ತೆ. ಸೊ ಇಟ್ ಈಸ್ ಓಕೆ ಟು ಪ್ರಮೋಟ್ ಗಾಂಜಾ ಬಿಕಾಸ್ ಇಟ್ಸ್ ಗ್ರೀನರಿ ಬಟ್ ನಾಟ್ LSD ಅಂತ ಏನಾದ್ರು ಹೇಳಕ್ ಕೊಡ್ತಿದ್ದೀರಾ? ಇಲ್ಲ, ನನಗೆ ಅದರಿಂದ ಅದರ ಕನ್ಸಿಡರ್ ಆಗಿದ್ರೆ ಆ ಥರ ಅಲ್ಲ. ಅದು ಇದು ಓಕೆ ಅಲ್ಲ ಅಂತಲ್ಲ. ಐ ಡೋಂಟ್ ಥಿಂಕ್ ಅದ್ರದ್ದು ಯಾವುದೇ ಐ ಡೋಂಟ್ ಥಿಂಕ್ ಐ ಯು ರೆಫರಿಂಗ್ ಟು ಮ್ಯಾಂಗೋ ಪಚ್ಚ.
Yeah, actually it was Mysore Pacha, you made it Mango Pacha. I'm sure you have at one point of time you No, had a I'm different story. confused. I'm confused because in my film I have never promoted ganja. No, you're not promoted. Yeah. You have presented a realistic picture, we know Yeah. that. But somewhere in that, what we saw is, okay, ಈ ಗ್ರೀನ್ ಮಾಫಿಯಾ ಅಂದ್ರೆ ನಾನು ಹೇಳ್ತೇನೆ ನನ್ನ ಪ್ರಕಾರ ನನ್ಗೆ ಗೊತ್ತಿಲ್ಲ, ನನಗೂ ಕೇಳಿರೋದು ಒಂದು ಫಿಲಮ್ ಇಂದ ನಾವು ನೋಡ್ತಾ ಇದೀವಿ ಗಾಂಜಾ ಅನ್ನೋದು ಓಕೆನಾ, ಬಟ್ LSD ಓಕೆ ಅಲ್ಲ ಅಂತ ಆ ಥರ ಏನಾದ್ರು ಹೇಳಕ್ ಹೊರಟಿದ್ದೀರಾ ಖಂಡಿತ ಇದರ ಇಲ್ಲ, ಮೂಲಕ ಅಂತ? ಖಂಡಿತ ಇಲ್ಲ. ಬಿಕಾಸ್ ಗಾಂಜಾ LSD ಎಲ್ಲ ಒಂದೇ ಅಲ್ವಾ, ಎಲ್ಲ ನಶೆನೇ ಅಲ್ವಾ ಅದು? ಇಲ್ಲ ಇಲ್ಲ, ಎರಡು ಬೇರೆ ಬೇರೆ. ಒಂದು ಸೈಕೋ ಆಕ್ಟಿವ್ ಡ್ರಗ್, ಇನ್ನೊಂದು ಸೈಕೋಟ್ರೋಪಿಕ್ ಡ್ರಗ್. LSD is a lab tested drug and ganja is grown in the ಇದು and ಎರಡೂ ಓಕೆ ಅಲ್ಲ, and we have shown the effect of that in the film in the second half, and I think people will understand if they know. ನಾನು ಅದನ್ನು ಹೇಳೋದಕ್ಕಾಗೋದಿಲ್ಲ ಇಲ್ಲಿ. It's an important plot point and Pacha loses something very very important in his life because of that. And ಇದು ಓಕೆ ಅಲ್ಲ ಅಂತಲ್ಲ. ಈಗ ನಾನು ಹೇಳ್ತಾ ಇರೋದು, ಈಗ ಒಂದು ನೀವು ಹೇಳೋ ಬ್ಯಾಡ್ ಇನ್ಫ್ಲೂಯೆನ್ಸ್ ಬಗ್ಗೆ ಎಲ್ಲ ನನಗೂ ನೆನ್ನೆ ಒಂದಿಬ್ರು ಕೇಳಿದ್ರು, ಅಂದರೆ ಬ್ಯಾಡ್ ಇನ್ಫ್ಲೂಯೆನ್ಸ್ ಎಟ್ಸೆಟ್ರಾ ಅಂತ. ಈಗ 90 ನಿಮಿಷ ಅಥವಾ 100 ನಿಮಿಷದ ಸಿನಿಮಾ ಒಬ್ಬ ಮನುಷ್ಯನ ವ್ಯಕ್ತಿತ್ವ ಚೇಂಜ್ ಮಾಡುತ್ತೆ ಅಂತಂದ್ರೆ, if a person's personality is so fragile that he can change after watching a film, then he can change after watching anything. He can change after watching a 5-minute story, 5-minute short story, 30-minute short story, or a ಕಾದಂಬರಿ, ಕವನ, ಏನೇ ನೋಡಿದ್ರು ಚೇಂಜ್ ಆಗಬಹುದು. ಬಿಕಾಸ್ ಜನರು ಅಷ್ಟು ಫ್ರೆಜೈಲ್ ಆಗಿದ್ದಾರೆ ಅಂತಂದ್ರೆ ಆ ಜವಾಬ್ದಾರಿ ಸಿನಿಮಾ ಮೇಲೆ ಹಾಕೋದು ತಪ್ಪಾಗುತ್ತೆ. ಸಿನಿಮಾ ಮಾಡಿದಾಗ ಒಂದು ರೆಸ್ಪಾನ್ಸಿಬಿಲಿಟಿ ಇರುತ್ತೆ. ಇವಾಗ ಅದೇ ಜನಗಳು ವಾಪಸ್ಸು ಹೋಗ್ಬೇಕಾದ್ರೆ ಬಿಡೋ ಗಾಂಜಾ ಎಲ್ಲಿದ್ರು ಸಿಗುತ್ತೆ ಆ ಥರ ಒಂಥರ ಒಂದು ಇದಿರ್ತಾ ಅಂತ ಕೇಳಿದ್ವಿ. ಬಿಕಾಸ್ ನಮಗೆ ಅದು explanation ಬೇಕಾಗಿತ್ತು. Not at all. And none of us are okay with either LSD or either marijuana or anything. Okay? But the thing is, ಅದರ ಹಿಂದೆ ಇರೋ ಪಾಲಿಟಿಕ್ಸು, ಅದರ ಹಿಂದೆ ಇರೋ ಬ್ಯಾಕ್ ಸ್ಟೋರಿ, ಅದು ಯಾಕೆ ಕ್ರಿಮಿನಲೈಸ್ ಆಯಿತು, ಅದು ಯಾಕೆ ಆ ಥರ ಆಯಿತು ಅನ್ನೋದನ್ನ ನಾವು ಸಿನಿಮಾದಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀವಿ. ಬಟ್ ಈದರ್ ಆಫ್ ದೆಮ್ ಆರ್ ನಾಟ್ ಓಕೆ. ಆ್ಯಂಡ್ ಎರಡೂ ಒಂದೇ ಅಲ್ಲ. ಒಂದು ಲ್ಯಾಬ್ ಟೆಸ್ಟೆಡ್ ಡ್ರಗ್, ಇನ್ನೊಂದು ಭೂಮಿಯಿಂದ ಬರೋದು. ನಶಾನೇ ಅಲ್ವಾ? ಲ್ಯಾಬ್ ಟೆಸ್ಟೆಡ್, ಲ್ಯಾಬ್ ಡೈಮೆಂಡ್ಸು, ಇದು ಡೈಮಂಡ್ ತರನೇ ನಶ ಲ್ಯಾಬ್ ಇದ್ರದ್ದು ಅದು ಎರಡು ಒಂದೇ ನನ್ನ ಅನ್ಸೋದು. I'll tell you one thing. There's a drug. There's a kind of drug. When you take it, it makes you very very active. ಆಯ್ತಾ? ಒಂದೊಂದು ಅರ್ಧ ಗಂಟೆ ಆದ್ಮೇಲೆ ಮತ್ತೆ ಬೇಕು ಅಂತ ಅನ್ಸುತ್ತೆ, ತುಂಬಾ ಆಕ್ಟಿವ್ ಆಗುತ್ತೆ. ಅದಾದ್ಮೇಲೆ ಮತ್ತೆ ನಿಮ್ಮ ಬ್ರೈನ್ ಕಡಿಮೆ ಆಗ್ತಿದ್ದಂಗೆ, ಆಕ್ಟಿವಿಟಿ ಕಡಿಮೆ ಆಗ್ತಿದ್ದಂಗೆ ಮತ್ತೆ ಬೇಕು ಅಂತ ಅನ್ಸುತ್ತೆ. ಸೊ ಅದನ್ನ ಇಡೀ ದಿವಸ ನಮ್ಮ ಆಲ್ಮೋಸ್ಟ್ ತುಂಬಾ ಜನ ತಗೊಳ್ತಾರೆ. ಏನು ಗೊತ್ತಾ ಅದು? ಇಟ್ಸ್ ಕಾಲ್ಡ್ ಕಾಫಿ. ಸೊ the differentiation, the classifications are very 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 minute, very meticulously done. And ನಾವು ಅದನ್ನ ಸ್ವಲ್ಪ ಕೇರ್ಫುಲ್ ಆಗಿ ಮಾತಾಡಬೇಕಾಗುತ್ತೆ. ಎಲ್ಲ ನಶೆನೂ ಒಂದೇ ಆ ಥರ ಎಲ್ಲ we cannot bracket things like that. And it will be irresponsible on our part and also on press's part also if they do that. So Thanks for the clarification. Yes. But one more thing is, Dhananjay, lastly open-ended ಇದ್ದೀರಾ? Yeah. Will this film continue? Mango Pacha continues? I think there are scope. There's a very very big scope, and even I would like to explore, but not right now. But we wanted to end the film on that high note, and I'm very very happy. And ಅದು ಸಾಧ್ಯ ಆಗಿದ್ದು ಸುದೀಪ್ ಸರ್ ಕಡೆಯಿಂದ, and I'm very very lucky and fortunate that I could get Dhananjay on screen in my debut film. And yes, in future we may do, but as of now there is nothing on that. Okay, Karthik ಅವರು ಈ ಸ್ಟ್ರಾಟಜಿ ಫಿಲಮ್ ಮುಂಚೆ ಯು ಕೆಪ್ಟ್ ದ ಸ್ಟಾರ್ಸ್ ಅಂಡರ್ ರ್ಯಾಪ್ಸ್, ಅಂದರೆ ಹೀರೋನ ಸ್ಟಾರ್ ಕಾಸ್ಟ್ನ ಅಂತ. ಆಸ್ ದ ಸ್ಟ್ರಾಟಜಿ ವರ್ಕ್ ಇನ್ ದ ಫಿಲಮ್ಸ್ ಫೇವರ್? 100%. ಫಸ್ಟ್ ಟೈಮ್ ಅವರು, ನೀವು ಸಂಚಿತ್ನ ಸ್ಕ್ರೀನ್ ಮೇಲೆ ನೋಡಿ ನಿನ್ನೆಯಿಂದ ಎಷ್ಟು ಜನ ರಿವ್ಯೂ ಮಾಡ್ತಿದ್ದಾರೆ ಆಗಲಿ, ಮೀಡಿಯಾದಾಗಲಿ, ಜನರಲ್ ಪಬ್ಲಿಕ್ ಆಗಲಿ, ಫಸ್ಟ್ ಟೈಮ್ ಅವರು ವಿತೌಟ್ ಒಪಿನಿಯನ್ ಏನೇ ಮಾತಾಡೋಕ್ಕೆ ಅಂದರೆ ಮುಂಚೆ ಬಂದು ಬರೀ ಸ್ಕ್ರೀನಲ್ಲಿ ನೋಡ್ತಿದ್ದಾರಲ್ವ, ಆ ಒಂದು ರೆಸ್ಪಾನ್ಸ್ ಆನ್ ಸಂಚಿತ್ ಆ್ಯಂಡ್ ಆಲ್ ದಿ ಆ್ಯಕ್ಟರ್ಸ್, ಈಗ ಪ್ರಶಾಂತ್ ಸರ್ ಆಗಲಿ ಅಥವಾ ಬೇರೆ ಎಲ್ಲ ಸ್ಟಾರ್ ಕಾಸ್ಟ್ ಬಗ್ಗೆ ತುಂಬ ಬರ್ತಿರೋದಕ್ಕೆ ಐ ಥಿಂಕ್ ಅದು ವರ್ಕ್ ಅಲ್ವಾ. In terms of audience coming to theaters, because ಇವತ್ತು ಒಂಥರ T20 ಥರ 10 ನಿಮಿಷದಲ್ಲೂ ಜನ ಇದಾಗ್ತಾ ಇದ್ದಾರೆ. ನಾವು ಇದ್ರೊಳಗೆ ಇವಾಗ ಇವ್ರನ್ನ ಇಂಟ್ರೊಡ್ಯೂಸ್ ಮಾಡೋದು ಆ ಸ್ಟ್ರಾಟಜಿ ವರ್ಕ್ ಆಗುತ್ತಾ? ಬಿಕಾಸ್ ಜನಕ್ಕೆ ತುಂಬ ಲೈಕ್
it's very difficult for them to even go to theaters. So introducing them now after the release will work. I think it is working because people are finding ಸಂಚಿತ್ ಯಾರು ಅಂತ ಪಚ್ಚ ಮೂಲಕ ತಿಳ್ಕೊತಿದ್ದಾರೆ. ಆಮೇಲೆ ಈಗ ಬಂದು ನೋಡಾದ್ಮೇಲೆ ಅವರು ಯಾರು ಅವ್ರ ವ್ಯಕ್ತಿತ್ವ ಏನು ಅಂತ ಈಗ ಇವತ್ತೇ ನಾವು ಮೀಡಿಯಾ ಬಂದಾಗ ಆಮೇಲೆ ಹಲವಾರು ಇಂಟರ್ವ್ಯೂಗಳು ಕೊಡ್ತಾರೆ, ಇನ್ನೂ ಕುತೂಹಲದಿಂದ ನೋಡ್ತಾರೆ. ಮುಂಚೆ ಗೊತ್ತಿಲ್ಲ, ಅದನ್ನು ನಾವು ಒಂದು ಸ್ಟ್ರಾಟಜಿ ಹಾಕಿದ್ದು ಫಸ್ಟ್ ಸಂಚಿತ್ ಅವ್ರನ್ನ ಪಚ್ಚ ಆಗಿ ನೋಡಲಿ ಅನ್ನೋದು, ಅದು ವರ್ಕ್ ಆಗಿದೆ ಅಂತ ಅನ್ಸುತ್ತೆ. You worked with Yuvraj Kumar and now you're launching Sanjit. ಎಲ್ಲೋ ಒಂದು ಕಡೆ ನನಗೆ ಅಂದರೆ ಡೋಂಟ್ ಟೇಕ್ ಮೀ ರಾಂಗ್, ಇದೆಲ್ಲೋ ಕರಣ್ ಜೋಹರ್ ನಮ್ಮ ಸಂಜಿತ್ ಸರ್, ಎಲ್ಲೋ ಸರ್ ಒಂದು ಸುದೀರ್ಘ ಸಂದರ್ಶನದ ನಂತರ ಇದೀಗ ನಮ್ಮ Q&A ಜಾಯ್ನ್ ಆಗಿದ್ದಾರೆ ನಮ್ಮ ಇಲ್ಲ, ಒಂದು ನಿಮಿಷ. ಎಸ್ ಸರ್. ಮಾಧ್ಯಮದಲ್ಲಿ ಯಾರಾದರೂ ಒಬ್ಬರು ದಯವಿಟ್ಟು ನಾನು ಯಾಕೆ ಬಂದು ಕೂತ್ಕೊಂಡೆ ದಯವಿಟ್ಟು ಹೇಳಿ. ವಾಪಸ್ ಸರ್. ಒಂದು ನಿಮಿಷ ವಾಪಸ್ ಹೋಗ್ಬಿಟ್ಟು ಟೇಕ್ ಮಾಡಿ. ಸರ್ ಚೆನ್ನಾಗಿತ್ತು ಸರ್, ಅಷ್ಟೇ ಚೆನ್ನಾಗಿತ್ತು. ಯಾರು ಪ್ರಶ್ನೆ ಕೇಳೋದು? ಸರ್ 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 ಸಂಜಿತ್ ಸರ್, ದಿಢೀರ್ ಪ್ರತ್ಯಕ್ಷ. ನನ್ನೊಂದು ಪ್ರಶ್ನೆ ಯಾರು ಕೇಳ್ತಾ ಇದ್ದೀನಿ ಏನು ಸರ್, ನಾನು ಸಿನಿಮಾನೇ 1.5 ಗಂಟೆ ಇಟ್ಟಿದ್ದೆ. ಬರೋ ಪ್ರೇಕ್ಷಕರ ಸಮಯವನ್ನು ವ್ಯರ್ಥ ಆಗಬಾರ್ದು ಅಂತ 1.5 ಗಂಟೆಯಲ್ಲಿ ಹೇಳುವಂಥ ಒಂದು ಪ್ರಯತ್ನ ಮಾಡಿದ್ವಿ. ಇಲ್ಲಿ ನಿಮ್ಮವರೇ ನಿಮ್ಮ ಸಮಯವನ್ನು ಇದು ಧಾರಾಳವಾಗಿ ಖರ್ಚು ಮಾಡೋದನ್ನು ನನ್ನ ಕಣ್ಣಲ್ಲಿ ಕುತ್ಕೊಂಡು ನೋಡೋಕ್ಕಾಗದೆ ಈ ಸ್ವಯಂಕೃತ ಅಪರಾಧ ನನ್ನಿಂದಾಗಿದೆ. ವೇದಿಕೆಗೆ ಕರೆದರೆ ಬಂದಿದ್ದಕ್ಕೆ ಕ್ಷಮೆಯಾಗಿ, ಕರೆದಿದ್ದಕ್ಕೆ ಥ್ಯಾಂಕ್ ಯು. ಇಷ್ಟು ಶಾಲೆಯ ಮಹಿಮೆ. ಮತ್ತೊಮ್ಮೆ ಸುದ್ದಿಗೋಷ್ಠಿಗೆ ಅಭಿನಯ ಚಕ್ರವರ್ತಿ ಭಾಷಣಕ್ಕೆ ಜಾಸ್ತಿ ಸರ್, ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್ ಅಸ್. ಪಚ್ಚನಿಗೆ ಕಿಚ್ಚ ಶಕ್ತಿಯಾಗಿ ನಿಂತಿದ್ದೀರಾ ಇಲ್ಲಿ. ಥ್ಯಾಂಕ್ ಯು ಸೋ ಮಚ್. ಮಾಧ್ಯಮ ಮಿತ್ರರು ಪ್ರಶ್ನೋತ್ತರವನ್ನು ಶುರು ಮಾಡಬೇಕು. ವಿವೇಕ್ ಸರ್ ಇಲ್ಲಿ. ಸರ್, ಇದು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಚರ್ಚೆ ಆಗ್ತಾ ಇದೆ. ಹೇಳಿ ಸರ್. ಅಲ್ಲಿ ಹಿಂದೆ ಏನಂತ ಹೇಳಿದ್ರೆ, ಒಳ್ಳೆ ನಟನೆ ಇರುತ್ತೆ, ಒಳ್ಳೆ ಮಾಸ್ ಕ್ಯಾರೆಕ್ಟರ್ ಆಗ್ಬೋದು, ಏನೇ ಒಂದು ಪಾತ್ರವನ್ನು ಕೊಟ್ಟರೂ ಕೂಡ ಹಾಲಲ್ಲಾಗ್ತದೆ ಹಾಲು, ನೀರಲ್ಲಾಗ್ತದೆ ನೀರು, ಆ ರೀತಿಯಾಗಿ ಅಭಿನಯಿಸುವಂತಹ ಎಲ್ಲ ಒಂದು 100% ರಿಸಲ್ಟ್ ಕೊಟ್ಟರೂ ಕೂಡ ಒಂದು ಚರ್ಚೆ ಏನಪ್ಪಾ ಆಗ್ತಾ ಇದೆ ಅಂತ ಹೇಳಿದ್ರೆ ನೆಪೋಟಿಸಮ್. ಅಣ್ಣನ ಮಕ್ಕಳು, ತಂದೆ ಆಯ್ತು, ಮಗಳು, ಸುದೀಪ್ ಸರ್ ಮಗಳು ಕೂಡ ಸಿಂಗರ್. ಸೊ ಈ ರೀತಿಯಾದಂತಹ ಚರ್ಚೆಗಳು ಮ್ಯಾಕಪ್ ಪಕ್ಷ ಆದ ತಕ್ಷಣ ಏನ್ ನೆಪೋಟಿಸಮ್ ನಡೀತಾ ಇದೆಯಪ್ಪ, ಏನ್ ಹೋಗೋದು ಸಿನಿಮಾಗೆ, ಏನಿದೆ ಸಿನಿಮಾದಲ್ಲಿ, ಈ ರೀತಿಯಾದಂತಹ ನೆಗೆಟಿವ್ ಕಮೆಂಟ್ಸ್ ಕೂಡ ಬರ್ತಾ ಇದೆ. ಸೊ ಅಭಿನಯ ಗೊತ್ತಿದ್ದವರು ಕೂಡ ಆ ಫ್ಯಾಮಿಲಿ ಇದ್ದಾರೆ, ಆ ಕುಟುಂಬದಲ್ಲಿದ್ದಾರೆ ಅನ್ನುವಂತಹ ಒಂದು ಕಾರಣಕ್ಕಾಗಿ ಈ ರೀತಿಯಾದಂತಹ ಮಾತುಗಳಿಗೆ, ಚರ್ಚೆಗಳಿಗೆ ನೀವು ಕೂಡ ಒಳಗಾಗ್ತಾ ಇದ್ದೀರಾ, ಬಲಿ ಆಗ್ತಾ ಇದ್ದೀರಾ. ಸೊ ಇದಕ್ಕೆ ನಿಮ್ಮ ರಿಯಾಕ್ಷನ್ ಏನು? ಜೆನ್ಯೂನ್ ಆಗಿದ್ದು ಕೂಡ ಈ ರೀತಿಯಾದಂತಹ ಮಾತುಗಳು ಕೇಳ್ಬಂದಾಗ ಇಟ್ ಹರ್ಟ್ಸ್ ಅ ಲಾಟ್. ಸೊ ನೀವು ಏನ್ ಹೇಳ್ತೀರಾ? Actually, it doesn't hurt me at all. And ಅದನ್ನ ನಾನು ಆ ಒಂದು ನೆಪೋಟಿಸಮ್ ಅನ್ನೋ ಪದದಿಂದ ನಾನು ಎಸ್ಕೇಪ್ ಆಗೋಕ್ಕಾಗಲ್ಲ. ಸೊ I think I have done a good job to prove myself and ಮಿಕ್ಕಿದ್ದು and as of now ಇಷ್ಟು ಬರ್ತಿರೋ ಪ್ರೀತಿಯಲ್ಲಿ ನನಗೆ ಆ ನೆಗೆಟಿವಿಟಿ ಎಲ್ಲೂ ಕಾಣಿಸ್ತಾ ಇಲ್ಲ. ಸೊ nevertheless ಈ ಪ್ರಶ್ನೆ ಎಲ್ಲರಿಗೂ ಕೇಳ್ತೀರಾ? ಆಕ್ಚುಲಿ ಇದು ದೊಡ್ಡ ಮನೆಯಿಂದಲೇ ಸ್ಟಾರ್ಟ್ ಆಯ್ತಲ್ಲ. ಶಿವರಾಜ್ ಕುಮಾರ್ ಅವರಿಗೆ ನೀವು ಕೇಳಿಲ್ಲ? ಸರ್, ಯು ನೋ ವಾಟ್ ಐ ಮೀನ್. ಯಾ ನೆಪೋಟಿಸಮ್ ಅಂತ ಹೇಳಿದ್ರೆ ರಾಜ್ಕುಮಾರ್ ಮಕ್ಕಳವರೆಗೂ ಕೇಳಬೇಕಿತ್ತಲ್ಲ. ಸರ್, ನಾನು ಆವಾಗಿದ್ದ ಬರೋ ವಿಚಾರ ಅಲ್ಲ. ಅಂಬಾನಿ ಅವರಿಗೂ ಕೇಳಬೇಕು. ಏನಿದು ನಿಮ್ಮ ಮಕ್ಕಳಾಗಿ ಆಸ್ತಿ ಅವ್ರಿಗೆ ಹೋಗ್ತಾ ಇದೆಯಲ್ಲ, ಬೇರೆಯವ್ರಿಗೂ ಕೊಡಿ, ಕೇಳಬೇಕು, ಪ್ರತಿಯೊಬ್ಬರಿಗೂ ಕೇಳಬೇಕು. ಇದು ತಪ್ಪು. ಬಾಂಬೆಯಲ್ಲಿ ಯಾವುದೋ ಒಂದು ವರ್ಡ್ ಹುಡುಕೋ ತಕ್ಷಣ ಕರ್ನಾಟಕ ನಿಂತಿಟ್ಕೊಳ್ಬೇಡಿ. ನಮ್ಮಲ್ಲಿ ರಾಜ್ಕುಮಾರ್ ಟೈಮಿಂದನೂ ಅಕಸ್ಮಾತ್ ಕುಟುಂಬದವರಿಗೆ ಅಯೋಗ್ಯತೆ, ಅರ್ಹತೆ, ಕಲೆಯನ್ನು ಬಂದು ಅಕಸ್ಮಾತ್ ಕನ್ನಡ ಜನ ಅವ್ರಿಗೆ ಇಷ್ಟಪಟ್ಟರೆ ಇದು ಯಾರ
ತಪ್ಪು ಜಾಗ ಬೇಕಾರಾಗ್ಬೋದು. ಇಲ್ಲಿ ಪಕ್ಕ ಕೂತ್ಕೊಂಡು ನಾವು ಮುಂಬೈಯಿಂದ ಒಂದು ವರ್ಡನ್ನು ಉಪಯೋಗಿಸೋದು ತಪ್ಪಾಗಿದೆ. ಇವತ್ತಿಗೆ ಶಿವರಾಜ್ ಕುಮಾರ್ ಅವರು ಒಂದು ಮೇರೆ ನಟರು, ಅವ್ರನ್ನ ನೋಡಿ ಸ್ಫೂರ್ತಿ ಪಡೆದಿದ್ದೀವಿ. ಈಗ ಅವರು ಉದಾಹರಣೆ ಎಷ್ಟು ಚೆನ್ನಾಗಿ ಬೆಳೀತಾ ಇದ್ದಾರೆ. ನಮ್ಮ ಮಧ್ಯೆ ಇದ್ದಾರೆ ಇರ್ಬೋದು, ಅಪ್ಪು ಅವರು ಅದ್ಭುತವಾದ ಪ್ರತಿಭೆ, ನೆಪೋಟಿಸಮ್ ಅಂತ ಅವ್ರಿಗೆ ಬರ್ಕೊಡ್ತು. ಅವರಿಂದ ಎಷ್ಟೋ ಜನ ಫ್ಯಾನ್ಸ್ ಹಾಕಿ ಅವರಿಂದ ಸ್ಫೂರ್ತಿಯಾಗಿ ಎಷ್ಟೋ ಕಲಾವಿದರು ಬೆಳೀತಾ ಇದ್ದಾರೆ. ನನ್ನ ಮನೆಯಲ್ಲಿ ಆ ಥರ ಒಂದು ರಾಜ್ಕುಮಾರ್ ಅವರಂತ ನನಗೆ ನನ್ನ ತಂದೆಯ ಒಬ್ಬರು ಆಸ್ತಿ ಇದ್ದಾರೆ, ಇವರು ನನ್ನ ಆಸ್ತಿ ನನ್ನ ತಂದೆಯ ಇವರೇ ಒಂದು ಭಾವ ಇದ್ದಾರೆ. ಬಟ್ ನನ್ನ ಮನೆಯಲ್ಲಿ ಇವ್ರನ್ನ ಹೊರತುಪಡಿಸಿ ಇನ್ನು ನನ್ನ ಅಕ್ಕಂದ್ರಿಗೆ ತುಂಬ ಜನ ಮಕ್ಕಳಿದ್ದಾರೆ, ನನ್ನ ಕಸಿನ್ಸಿಗೆ ತುಂಬ ಜನ ಮಕ್ಕಳಿದ್ದಾರೆ. ಯಾರು ಚಿತ್ರರಂಗಕ್ಕೆ ಬಂದಿಲ್ಲ. ನನ್ನ ಮಗಳು ಚೆನ್ನಾಗಿ ಹಾಡು ಹೇಳ್ತಾರೆ, ಬಂದಿದ್ದಾರೆ. ಇವ್ರಿಗೆ ನಟನ ಬಗ್ಗೆ ಸ್ಫೂರ್ತಿದೆ, ಬಂದಿದ್ದಾರೆ. ಅಷ್ಟೇ. ಶುದ್ಧವಾಗಿ ಹೇಳಬೇಕು ಅಂದರೆ ನೆಪೋಟಿಸಮ್ ಅನ್ನೋ ವರ್ಡ್ ತುಂಬ ವರ್ಷಗಳಿಂದ ನಮಗೆ ಸೂಟ್ ಆಗಲ್ಲ. ಆ್ಯಂಡ್ ಆ ವರ್ಡ್ ಇವತ್ತಿಗೂ ನಾವು ಮಂಡ್ಯ, ಕೋಲಾರ, ಹಾಸನ, ಚಿತ್ರದುರ್ಗ, ದಾವಣಗೆರೆ ಅರ್ಥನೂ ಗೊತ್ತಿಲ್ಲ. ಅಲ್ಲಿ ನಮ್ಮ ಕರ್ನಾಟಕದಲ್ಲಿ ಗೊತ್ತಿರೋದು ಒಂದೇ ಕಲೆ ಇದೆಯಾ ಬೆಳೀತಾರೆ. ಇಲ್ಲ, ಆ ಥರದ್ದು ಭಯ ಒಬ್ಬ ರೈಟರ್ಗಿದ್ರೆ, ರೈಟರ್ ಅಥವಾ ಡೈರೆಕ್ಟರ್ಗಿದ್ರೆ ಸಿನಿಮಾ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಅಯ್ಯೋ ಈ ಕಥೆ ಅಸ್ತಿತ್ವ ಕಳ್ಕೊಂಡ್ಬಿಡುತ್ತಾ? ಇಲ್ಲ, ನೀವು ಶುರು ಮಾಡ್ತೀರಾ ಅಷ್ಟೇ. ಒಂದು ಕಥೆ ಶುರು ಮಾಡಿದ್ಮೇಲೆ ಆ ಸಿನಿಮಾ ಆಗಿ ತೆರೆಗೆ ಬರೋದಕ್ಕೆ 3-4 ವರ್ಷ ಆಗ್ಬಿಡುತ್ತೆ. ಆ 4 ವರ್ಷ ನೀವು ಆ ಇಂಟ್ರೆಸ್ಟ್ನ ಉಳಿಸ್ಕೊಳ್ಬೇಕು ಅಂತಂದರೆ ಆ ಕಥೆಯಲ್ಲಿ ಏನೋ ಒಂದು ತುಂಬ ಪರ್ಸ್ನಲಾಗಿ ನೀವು ಕಾಡಿರಬೇಕು. ಪಾತ್ರ ಇರ್ಬೋದು, ಅಥವಾ ಒಂದು ಹಾಡು ಇರ್ಬೋದು, ಅದರ ಕ್ಲೈಮ್ಯಾಕ್ಸ್ ಇರ್ಬೋದು, ಏನೇ ಇರ್ಬೋದು. ಆದರೆ ಆ ಭಯ ಪ್ರಾಬಬ್ಲಿ ನನಗಿರಲಿಲ್ಲ. ಯಾಕಂದರೆ ಅಯ್ಯೋ ಇದು ಬೇಕ್ ಮಾಡಬೇಕು, ಇದು ಅಸ್ತಿತ್ವ ಕಳ್ಕೊಂಡ್ಬಿಡುತ್ತೆ ಅಥವಾ ರಿಲೆವೆನ್ಸ್ ಹೋಗ್ಬಿಡುತ್ತೆ. ವಿ ಜಸ್ಟ್ ರೈಟ್ ಸ್ಟೋರೀಸ್, ವಿ ಜಸ್ಟ್ ಮೇಕ್ ಇಟ್ ಆ್ಯಸ್ ಬೆಸ್ಟ್ ಟು ಅವರ್ ನಾಲೆಡ್ಜ್. ಆ್ಯಂಡ್ ಆ ಥರದ್ದು ಯಾವುದೇ ಟೆನ್ಷನ್ಗಳಿರಲಿಲ್ಲ. ಆ್ಯಂಡ್ ಈ ಕಥೆ ಈ ಚಿತ್ರಕಥೆ ನಾನು ಮತ್ತು ನಾಗಭೂಷಣ್ ದೇಶಪಾಂಡೆ ಒಟ್ಟಿಗೆ ಬರೆದಿದ್ದು. ಆ್ಯಂಡ್ ಆ ಒಂದು ಸಪೋರ್ಟ್ ಸಿಸ್ಟಮ್ ಇರುತ್ತಲ್ಲ, ಕೋ ರೈಟಿಂಗ್ ಇದ್ದಾಗ, ಅಂದರೆ ಕೋ ರೈಟರ್ದು ಒಂದು ಸಪೋರ್ಟ್ ಇರುತ್ತಲ್ಲ, ಸೊ ಅದು ಈ ಥರದ ಕನ್ಫ್ಯೂಷನ್ ಬರೋದಕ್ಕೆ ಬಿಡೋದಿಲ್ಲ. ಬಟ್ ನಿಮ್ಮ ಪ್ರಶ್ನೆ ವ್ಯಾಲಿಡ್ ಇದೆ. ಅದು ಯಾವಾಗ ವ್ಯಾಲಿಡ್ ಆಗುತ್ತೆ ಅಂತಂದರೆ, ಇಫ್ ಯು ಆರ್ ಮೇಕಿಂಗ್ ಅ ಫಿಲ್ಮ್ ಬೇಸ್ಡ್ ಆನ್ ಸಮಥಿಂಗ್, ಈಗ ಫಾರ್ ಎಕ್ಸಾಂಪಲ್ ಡಿಮಾನಿಟೈಸೇಷನ್ ಎಲ್ಲನೂ ಸಿನಿಮಾ ಮಾಡ್ತಿದ್ದಾರೆ. ಸೊ ಅದು ಆ ಟೈಮಲ್ಲೇ ಬರಬೇಕಾಗುತ್ತೆ, ಅದಾದ್ಮೇಲೆ ಬರೋಕ್ಕಾಗಲ್ಲ. ಆವಾಗ ಅದು ರೆಟ್ರೋಸ್ಪೆಕ್ಟಿವ್ ಫಿಲ್ಮ್ ಆಗುತ್ತೆ. ಸೊ ಈ ಫಿಲ್ಮ್ನಲ್ಲಿ ನಮ್ಗೆ ಆ ಥರದ್ದು ಯಾವುದೇ ಇಂಥ ಟೈಮಲ್ಲೇ ಮಾಡಿಬಿಡ್ಬೇಕು, ಇನ್ನು 2 ವರ್ಷದಲ್ಲೇ ಮಾಡಬೇಕು ಅನ್ನೋದು ಯಾವುದೇ ಟೈಮ್ ಲೈನ್ ಇರಲಿಲ್ಲ. ಸಿನಿಮಾಗೆ ಒಂದು ಟೈಮ್ ಲೈನ್ ಇದೆ, ಅದು ನಾವು ಸೆಟ್ ಮಾಡಿದ್ದೀವಿ. ಬಟ್ ದ ಸ್ಟೋರಿ ವಾಸ್ ರಿಲೆವೆಂಟ್ ವೆನ್ ವಿ ಥಾಟ್, ದ ಸ್ಟೋರಿ ವಾಸ್ ರಿಲೆವೆಂಟ್ ವೆನ್ ವಿ ಮೇಡ್, ಆ್ಯಂಡ್ ದ ಸ್ಟೋರಿ ಇಸ್ ಸ್ಟಿಲ್ ರಿಲೆವೆಂಟ್ ವೆನ್ ದ ಫಿಲ್ಮ್ ಇಸ್ ಇನ್ ದ ಥಿಯೇಟರ್ಸ್.